ನೀವೇನಾ ಸರ್ ಮಾತಾಡಿದ್ದು? ನಾನೇ ಮಾತಾಡಿದ್ದು. ಓಕೆ ಓಕೆ. ನಾನ್ ಮಾತಾಡಿದ್ದು ಥಾಮಸ್ ಅಂತ ಹೇಳಿ. ನಾನು ಜನತಾ ಟಿವಿಯ ಸುದ್ದಿ ಸಂಪಾದಕ. ಅದ್ರ ಜೊತೆ ನಾನು BTVಯಲ್ಲೂ ಕೂಡ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಆಯ್ತಾ ಸರ್. ನನ್ನ ಬಗ್ಗೆ ಯಾರಿಗೆ ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೋಬಹುದು. ಥಾಮಸ್ ಪಿ ಸರ್ ಅಲ್ಲ ಸರ್, ಹಿರಿಯ ವರದಿಗಾರ ಸರ್. ಓಕೆ ಸರ್. BTV. ಸರ್ ಅದ್ರ ಜೊತೆಗೆ ನಾನು ಜನತಾ ಟಿವಿಯ ಮುಖ್ಯ ಸುದ್ದಿ ಸಂಪಾದಕ. ಸರ್ ತಿಳಿಸ್ಕೊಟ್ರೆ ಅಣ್ಣ ಆಯ್ತು ಹಾಕಣ ಕತೆ ಹೇಳ್ಬೇಡ. DCP ಹತ್ರ ಮಾತಾಡಿದ್ದೀನಿ. ಹಾಂ ಸರ್. ಯಾರೋ ಇನ್ನೊಂದಿಬ್ರು ಯಾರೋ ಲೇಡೀಸ್ ತಿರ್ಗಂಡು ಫೋನ್ ಮಾಡಿದ್ರು. ಹಾಂ ಈಗ ಅದೇ ಸರ್, ಅದೇ ಈಗ ಅದ್ರಲ್ಲಿ ಇದೆ ಓಡ್ತಾ ಇದೆಯಲ್ಲ, ಓಡ್ತಾ ಇರೋವರೆಗೂ ಮಾಡ್ತಾ ಇರ್ತಾರೆ ಸರ್. ಅದೇ ಈಗ ಅವರು 10 ಜನಕ್ಕೆ ದುಡ್ಡು ಕೊಡಲೇಬೇಕಂತೆ. ಅವರೆಲ್ಲ ದುಡ್ಡು ಕೊಡಿಸಿ ಸರ್ ನಾವು ತುಂಬ ಬಡವರು ಹಂಗೆ ಅಂತ ಗಲಾಟೆ ಮಾಡ್ತಾರೆ. ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಅವ್ರಿಗೆಲ್ಲ ನಾವು ದುಡ್ಡು ಕೊಡಲೇಬೇಕು, ನಾವು ಅವ್ರಿಗೆ ದುಡ್ಡು ಕೊಡದಿರೋ ಇರೋಕ್ಕಾಗಲ್ಲ. ಅದೇ ಅದಕ್ಕೋಸ್ಕರ ನಾನು ಕೇಳ್ತೇನೆ. ಅದು ಏನು ತಿರ್ಗಾ ನಾವು ಹೇಳಿದ್ನಲ್ಲ ಸರ್, ತಿರ್ಗಾ ನಾವು ಕರ್ಕೊಂಬರೋದು, ಅವ್ರ ಹತ್ರ ಮಾತಾಡೋದು ಅದೆಲ್ಲ ಹಿಂಸೆ. ಇನ್ನು ತಿರ್ಗಾ ಇವ್ರ ಮೇಲೆ ಜಗಳಕ್ಕೆ ಬೀಳೋದು, ಮಾತು ಬೆಳೆಯೋದು ಬೇಡ. ಅದಕ್ಕೆ ನೀವು ಹೇಳ್ಬಿಟ್ರೆ ಬರೋದೇ ಇಲ್ಲ. 6 ನಂಬರ್ ಇಸ್ಕೊಂತ ಹೇಳಿದ್ರು. ಯಾಕಂದ್ರೆ ಎಲ್ಲರಿಗೂ ಕೊಡ್ಬೇಕಲ್ಲ ವಾಪಸ್. ಓಕೆ. ಅದಕ್ಕೆ ನೀವು ಹೇಳ್ಬಿಟ್ರೆ ಬರೋದೇ ಇಲ್ಲ. 6 ನಂಬರ್ ಇಸ್ಕೊಂತ ಹೇಳಿದ್ರು. ಯಾಕಂದ್ರೆ ಎಲ್ಲರಿಗೂ ಕೊಡ್ಬೇಕಲ್ಲ ವಾಪಸ್. ಓಕೆ. ಅದಕ್ಕೆ ನೀವು ಹೇಳ್ಬಿಟ್ರೆ ಬರೋದೇ ಇಲ್ಲ. 6 ನಂಬರ್ ಇಸ್ಕೊಂತ ಹೇಳಿದ್ರು. ಯಾಕಂದ್ರೆ ಎಲ್ಲರಿಗೂ ಕೊಡ್ಬೇಕಲ್ಲ ವಾಪಸ್. ಓಕೆ. ಅಮೌಂಟು ಅಂತೇಳಿ ಅಂತ ಉಳ್ದಿದ್ದು ಅವ್ರು ಇದು ಮಾಡ್ತಾರೆ. ಒಬ್ಬೊಬ್ಬರಿಗೆ 35,000 ಕೊಡಬೇಕು. ಆಯ್ತಾ? 33,300 ರೂಪಾಯಿ ಅಲ್ವಾ? ಈಗ 12 ರೆಸಿಪ್ಟ್ ಇದೆ ನಮ್ಮ ಹತ್ರ. ಎಷ್ಟು ಲಕ್ಷ ಆಯ್ತು ಲೆಕ್ಕ ಹಾಕೋದು. ಈಗ ಯಾರು ಇನ್ನೂ ಇಬ್ಬರು ಲೇಡೀಸ್ ಫೋನ್ ಮಾಡೋರು. ರೆಸಿಪ್ಟ್ಗಳು ತಗೊಂಬಂದು ಕೊಟ್ಟರೆ ನೀವು ಎಲ್ಲಿಂದ ಹೋಗ್ತೀರಾ ಎಲ್ಲರೂ ಕೊಡೋಕ್ಕೆ? ಯೋಚನೆ ಮಾಡಿ.